ಕಾಳಗಿಯಲ್ಲಿ ಗಾಂಜಾ ಘಾಟು 40 ಲಕ್ಷ ರು ಬೆಲೆಯುಳ್ಳ 40 ಕೆಜಿಯ ಗಾಂಜಾ ಜಪ್ತಿ. ಪಿಎಸ್ಐ ತಿಮ್ಮಯ್ಯ ಬಿಕೆ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯಾಚರಣೆ. ಪಿಎಸ್ಐ ಜಾಣ್ಮೆಯ ಸೆರೆಗೆ ಗಾಂಜಾ ಘಾಟಿಗೆ ಬಲಿಯಾಗದೆ ಉಳಿದ ಎಷ್ಟೋ ಜೀವಗಳು. ಇಂತಹ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸುಲು. ಪ್ರಾಥಮಿಕ ಮಾಹಿತಿಯಲ್ಲಿ 18 ಪ್ಯಾಕೆಟ್ ಗಾಂಜಾ ಪ್ಯಾಕೆಟ್ಗಳು ಸಿಕ್ಕಿದೆ. ಅದು ಅಂದಾಜು 40 ಕೆಜಿಸ್ ವೆಯ್ಟ್ ಇರುವಂತಹ ನಮಗೆ ಗಾಂಜಾ ಸಿಕ್ಕಿದೆ. ಆಮೇಲೆ ಅವರಲ್ಲಿ ಸಾಗಾಟನೆ ಮಾಡುವಂತಹ ಯಾರವರು ಹರಿಶ್ಚಂದ್ರ ಚೌಹಾಣ್ ಅಂತ 40 ಇಯರ್ಸ್ ಲಕ್ಷ್ಮಣ್ ಕಾಟಾವಾಸಿ ಮತ್ತು ಮಲ್ಲಯ್ಯ ತಂದೆ ಮಹಾಬಲೇಶ್ವರ್ ಕೋಡ್ಲಿ ವಾಸಿ ಕೋಡ್ಲಿ ಇವರಿಬ್ಬರು ನಾವು ವಶಪಡಿಸಿಕೊಂಡಿದ್ದೇವೆ. ಆಮೇಲೆ ಪ್ಯಾಕೆಟ್ಗಳನ್ನು ಸೀಸ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಬಂದು ನಾವು ಕಾಳಗಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ನಂಬರ್ 10/2025 NDPS ಆಕ್ಟ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಮತ್ತು ಯಾರು ವಶಪಡಿಸಿಕೊಂಡ ಆರೋಪಿಯನ್ನು ಮತ್ತೊಮ್ಮೆ ವಿಚಾರಣೆ ಮಾಡಿ ನಾವು ಅವರನ್ನೇ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ. ಇದರಲ್ಲಿ ಮೇನ್ ಮುಖ್ಯ ಪಾತ್ರ ವಹಿಸಿರುವಂತಹ ಶಾಬಾದ್ ಉಪವಿಭಾಗ DSP ಆಗಿರುವಂತಹ ಶಂಕರಗೌಡ ಪಾಟೀಲ್ ಅವರಿಗೆ ಮತ್ತು ಚಂದ್ರಶೇಖರ್ ತಿಗಡಿ ಸದ್ಯ CBI ಕಾಳಗಿ ಪ್ರಭಾರಿ ಇದ್ದಾರೆ ಅವರಿಗೆ ಮತ್ತು PSI ಕಾಳಗಿ ತಿಮ್ಮಯ್ಯ ಅವರಿಗೆ ಮತ್ತು ಅವರು ಟೀಮ್ ಆಗಿರುವಂತಹ ಹುಸೇನ್ HC 199, ನಸೀರ್ ಮಿಯಾ HC 116, ಸಂಗಮೇಶ್ CPC 307, ಅಂಬರೀಶ್ CPC 324, ಬಸಪ್ಪ CPC 347, ಶಿವರಾಜ್ CPC 459, ಶ್ರೀಶೈಲ್ CPC 336, ಮಾರುತಿ CPC 302, ಮಂಜು CPC 599, ಮೌನೇಶ್ CPC 299. ಈ ಟೀಮ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಅದು ಅತ್ಯಂತ ಉತ್ತಮವಾದ ಕೆಲಸ ಮಾಡಿದ್ದಾರೆ. ನಾವು ಈಗಾಗಲೇ ಹೇಳ್ತಾ ಇದ್ವಿ, ಜಿಲ್ಲೆಯಲ್ಲಿ ನಾವು ಮಾದಕ ವಸ್ತು ಮತ್ತು ಗಾಂಜಾ ಆಗಲಿ ಇದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ಕಲ್ಪನೆ ಕಠಿಣವಾದಂಥ ನಾವು ಆ್ಯಕ್ಷನ್ ತಗೋತಾ ಇದ್ವಿ. ಮತ್ತು ಕನ್ಸಂಪ್ಷನ್ ಕೇಸಸ್ ಮಾಡ್ತಾ ಇದ್ವಿ. ಮತ್ತು ಇನ್ನೊಂದು ಕಡೆ ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ